ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ವಿರುದ್ಧ ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಅದು ನಮ್ಮ ಗಿಲ್ಲಿಯವರು. ಎಲ್ಲರೂ ಫ್ಯಾಮಿಲಿ ಬಂದು ಹೋಗ್ತಾರೆ. ನಂತರ ಅತಿ ಹೆಚ್ಚು ಓಟ್ಗಳನ್ನು ಪಡೆದಿದ್ದು ಗಿಲ್ಲಿ. ಅಂದ್ರೆ ಅವ್ರಿಗೆ 6 ಓಟ್ ಬಿದ್ದಿರುತ್ತೆ, ಅಶ್ವಿನಿ ಅವ್ರಿಗೆ 3 ಓಟ್ ಬಿದ್ದಿರುತ್ತೆ. ಅದಕ್ಕಾಗಿ ಬಿಗ್ ಬಾಸ್ ರವರು ಎಲ್ಲರನ್ನು ಲಿವಿಂಗ್ ಏರಿಯಾಗಿ ಕರೆದು ಬಿಗ್ ಬಾಸ್ ರವರು ಅನೌನ್ಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಅನ್ನುತ್ತಿದ್ದ ಹಾಗೇನೆ ಬಿಗ್ ಬಾಸ್ ರವರು ಇಲ್ಲಿ ಗಿಲ್ಲಿ ನಾನೇ ಕ್ಯಾಪ್ಟನ್ ಎಂದು ಎಲ್ಲರಿಗೂ ಕೈ ಮುಗಿಯಲು ಹೋಗ್ತಾನೆ. ಆದ್ರೆ ಬಿಗ್ ಬಾಸ್ ರವರು ಇದ್ದಕ್ಕಿದ್ದಾಗೆ ಟ್ವಿಸ್ಟ್ ಕೊಡ್ತಾರೆ. ಅತಿ ಹೆಚ್ಚು ಓಟ್ಗಳನ್ನು ಪಡೆದ ಗಿಲ್ಲಿ ಹಾಗೂ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತ. ಆಗ ಗಿಲ್ಲಿಗೆ ನಿಜವಾಗಿಯೂ ಶಾಕ್ ಆಗುತ್ತೆ. ಏನಪ್ಪ ಬಿಗ್ ಬಾಸ್ ರವರು ಹಿಂಗೆ ಟ್ವಿಸ್ಟ್ ಇಟ್ರು ಅಂತ. ಅದು ಅಶ್ವಿನಿಗೂ ಕೂಡ ಶಾಕ್ ಆಗುತ್ತೆ. ಅಶ್ವಿನಿ ಅವರು ಮೊದಲೇ ಅನ್ಕೊಂಡಿರ್ತಾರೆ ಆಲ್ರೆಡಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂತ. ಅದಕ್ಕಾಗಿಯೇ ಬಿಗ್ ಬಾಸ್ ರವರು ಅಶ್ವಿನಿ ಹಾಗೂ ಗಿಲ್ಲಿಯವರಿಗೆ ಇಬ್ಬರಿಗೂ ಸೇರಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ ಟಾಸ್ಕ್ ಅಂತಾನೆ ಹೇಳ್ಬೋದು. ಒಂದು ಚೌಕಟ್ಟಿನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಹಾಕಿರ್ತಾರೆ. ಆ ಬಾಲ್ಗಳನ್ನು ಇವರು ಬುಟ್ಟಿ ಒಳಗೆ ಹಾಯ್ಕೊಬರ್ಬೇಕಾಗುತ್ತೆ. ಅಂದ್ರೆ ತುಂಬಾ ಈಸಿ ಅಲ್ಲ. ಕೈಗೆ ಒಂದು ಬಲೂನ್ ಕೊಟ್ಟಿರ್ತಾರೆ. ಆ ಬಲೂನ್ ಮೇಲ್ಗಡೆ ಆರಿಸ್ತಾ ಇರಬೇಕು, ಈ ಕಡೆ ಬಾಲ್ಗಳನ್ನ ಬುಟ್ಟಿಗೆ ಹಾಕೋತಾ ಇರಬೇಕು. ಅಕಸ್ಮಾತ್ ಬಲೂನ್ ಏನಾದ್ರು ಕೆಳಗಡೆ ಬೀಳ್ಸಿದ್ರೆ ಬುಟ್ಟಿದ ಎಷ್ಟು ತುಂಬಿರ್ತೀವೋ ಅಷ್ಟು ಬಾಲ್ಗಳನ್ನ ಕೆಳಗೆ ಸುರಿಬೇಕಾಗುತ್ತೆ. ಅಂದ್ರೆ ಅದೆಲ್ಲ ಕೌಂಟಿಗೆ ಬರೋದಿಲ್ಲ. ಈಗ ಮೊದಲಿಗೆ ಅತಿ ಹೆಚ್ಚು ಬಾಲ್ಗಳನ್ನ ಮೇಲ್ಗಡೆ ಬಲೂನ್ ಎಸಿತಾನೆ ಅತಿ ಹೆಚ್ಚು ಬಾಲ್ಗಳನ್ನ ಮೊದಲು ಅಶ್ವಿನಿ ಅವರು ಜಾಸ್ತಿ ಕಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಒಂದು ಬುಟ್ಟಿ ಫುಲ್ಲು ತುಂಬೋಗಿರುತ್ತೆ, ಅಷ್ಟು ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ನಂತರ ಏನಾಗುತ್ತೆ ಅಂದ್ರೆ ಅವ್ರು ಹಿಂಗೆ ಬಲೂನ್ ಹಿಂಗೆ ಎಸ್ತಾಗ ಮೇಲೆ ಅವ್ರು ನೋಡೋದೇ ಇಲ್ಲ, ಸಡನ್ ಆಗಿ ಅದು ಸೈಡ್ ಹೊಂಟೋಗಿ ಬಿದೋಗ್ಬಿಡುತ್ತೆ. ಅದರಿಂದಾಗಿ ಅಶ್ವಿನಿ ಅವರು ಅಷ್ಟು ಬುಟ್ಟಿಲಿರೋ ಬಾಲ್ಗಳನ್ನ ಕೆಳಗೆ ಸುರಿಬೇಕಾಗುತ್ತೆ. ಅದು ಕೌಂಟ್ ಕೂಡ ಬರೋದಿಲ್ಲ. ಇಲ್ಲಿ ಗಿಲ್ಲಿ ಅವರು ಲೀಡ್ ತಗೋಬಿಡ್ತಾರೆ. ಅಂದ್ರೆ ಅವರು ತುಂಬಾ ಕಡಿಮೆನೆ ಬಾಲ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಬಾಲ್ ಎಲ್ಲ ಚೆಲ್ಲಿದ್ರಿಂದ ಈಗ ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಒಟ್ಟಿನಲ್ಲಿ ಈ ವಾರದ ಟಾಸ್ ಗೆದ್ದು ಒಟ್ಟು 180 ಬಾಲ್ಗಳನ್ನ ಆರಿಸಿರ್ತಾರೆ ಗಿಲ್ಲಿ ಅವರು. ಅಶ್ವಿನಿ ಅವರು ಅವಾಗ ಮತ್ತೆ ಚೆಲ್ಬಿಟ್ಟು ಇದು ಮಾಡಿದ್ರಿಂದ ಸ್ವಲ್ಪ ಕಡಿಮೆ ಬಾಲ್ಗಳನ್ನ ಆರಿಸಿರ್ತಾರೆ. ಒಂದು 50-60 ಬಾಲ್ಗಳನ್ನ ಆರಿಸಿರ್ತಾರೆ. ಅದಕ್ಕಾಗಿಯೇ ಈ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿ ಅವರು ಆಯ್ಕೆ ಆಗ್ತಾರೆ. ಮೊದಲಿಗೆ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಅಷ್ಟು ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಚೆಲ್ಲಂಗೆ ಆಗೋಗುತ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸ್ಟಾರ್ಟಿಂಗು. ನಂತರ ಅವರೇ ಗಿಲ್ಲಿಗೆ ನಾಮ ಇಕ್ಕಿ ಗಿಲ್ಲಿ ಅಂತೂ ಫುಲ್ ರೆಡಿ ಆಗಿದ್ದಾರೆ. ರಘು ಅವರ ಚೈನ್ ಹಾಕೊಂಡು ಅವ್ರ ಬ್ರಾಸ್ಲೆಟ್ ಹಾಕೊಂಡು, ಅದೇ ರೀತಿನೇ ರಘು ಅವ್ರ ಹೆಂಡತಿ ಕೊಟ್ಟಿದ್ದ ಶರ್ಟು ಪಂಚೆ ಹಾಕೊಂಡು ನೋಡಿ ಫುಲ್ ಮಿಂಚ್ತಿದ್ದಾರೆ. ಮನೆಯವರೆಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿಗೆ. ಹಂಗೆ ಅವನ್ನ ಅಷ್ಟೇ ಅಯ್ಯೋ ಅನ್ಸ್ಬೇಕು ಅಂತ ಕೂಡ ಕಾಯ್ಕೊಂಡು ನಿಂತಿದ್ದಾರೆ. ಯಾಕಂದ್ರೆ ಅವನು ಎಲ್ಲಾರ ಕ್ಯಾಪ್ಟನ್ಸಿಲಿ ಎಲ್ಲರನ್ನೂ ಎಷ್ಟು ಅಯ್ಯೋ ಅನ್ಸಿದಾನೋ ಇವನ್ ಕ್ಯಾಪ್ಟನ್ಸಿಲಿ ನಾವು ಕೂಡ ಅಷ್ಟೇ ಅವನ್ನ ಅಯ್ಯೋ ಅನ್ಸ್ಬೇಕು ಅಂತ ಎಲ್ಲರೂ ತುದಿಗಲ್ಲ ನಿಂತು ಕಾಯ್ತಿದ್ದಾರೆ ಅವ್ನ ಕ್ಯಾಪ್ಟನ್ಸಿಗೆ. ಇಲ್ಲಿ ಬೇರೆ ತಪ್ಪು ಮಾಡೋದಿರ್ಲಿ, ಇಲ್ಲಿ ಗಿಲ್ಲಿನೇ ಸ್ಟಾರ್ಟಿಂಗಲ್ಲೇ ತಪ್ಪು ಮಾಡಿಬಿಟ್ಟಿದ್ದಾನೆ. ಅದೇನಂದ್ರೆ ಅವನು ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕಿರುತ್ತೆ, ಹಂಗೆ ಮಾತಾಡ್ಕೊಂಡು ನೋಡಿ ನಾನು ಅಲ್ಲಿ ಕುತ್ಕೊಂಡು ನಿಮ್ಮನ್ನೆಲ್ಲರನ್ನೂ ನೋಡೋದಕ್ಕೆ ಕ್ಯಾಪ್ಟನ್ ರೂಮ್ ಇಟ್ಟಿರೋದು ಅನ್ನೋ ರೀತಿ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಬಟ್ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಗಿಲ್ಲಿ ಮೈಕನ್ನು ಧರಿಸಿ ಅಂತ. ಆಗ ಮನೆಯವರೆಲ್ಲ ಬಿದ್ದು ನಗ್ತಾರೆ. ಮೊದಲನೇ ದಿವಸ ಕ್ಯಾಪ್ಟನ್ ಆಗಿದ್ದ ದಿವಸನೇ ಅವನೇ ತಪ್ಪು ಮಾಡ್ತಿದ್ದಾನೆ ಅಂತ. ಒಟ್ನಲ್ಲಿ ಮನೆಯವರೆಲ್ಲ ಸೇರಿ ಗಿಲ್ಲಿನ ಕ್ಯಾಪ್ಟನ್ ರೂಮ್ಗೆ ಕಳಿಸ್ತಿದ್ದಾರೆ. ನೋಡೋಣ ಗಿಲ್ಲಿ ಹೆಂಗೆ ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಾನೆ ಅಂತ ನೋಡುವ ಆಸೆ ನನಗೂ ಇದೆ. ಮುಂದಿನ ಅಪ್ಡೇಟಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಅದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮಿಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸು ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇಷ್ಟು ಫ್ಯಾಮಿಲಿಯವರು ಬಂದಿದ್ದಾರೆ. ಅಷ್ಟು ಫ್ಯಾಮಿಲಿಯಲ್ಲಿ ನಿಮಗೆ ಇಷ್ಟವಾದ ಫ್ಯಾಮಿಲಿ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.